ನಾಯಕತ್ವ ಬದಲಾವಣೆ ಅನ್ನೋದು ಸರ್ ಕರ್ನಾಟಕದ ಮಾಧ್ಯಮಗಳು ಮಾತ್ರ ಅಲ್ಲ, ಕರ್ನಾಟಕದ ಜನ ಕೂಡ ಇದು ಇಷ್ಟು ಸುಲಭವಾಗಿ ನಡೆಯುತ್ತೆ ಅಂತ ನಿರೀಕ್ಷೆನೇ ಮಾಡಲಿಲ್ಲ. ಯಾಕಷ್ಟು ಸುಲಭವಾಗಿ ನಡೆಯಿತು ಅಂದರೆ ಸಿದ್ದರಾಮಯ್ಯ ಅವರು ನಡ್ಕೊಂಡಂಥ ರೀತಿ, ಅದ್ರ ಬಗ್ಗೆ ಮತ್ತೊಂದು ಪ್ರಶ್ನೆ ಇಲ್ಲ. ಹೈಕಮಾಂಡ್ ಹೇಳಿದ್ದನ್ನ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ರು ಸಿದ್ದರಾಮಯ್ಯ ಅವರು. ಬಟ್ ಅವರ ಆಪ್ತ ಬಳಗ ಆವತ್ತು ಅವರು ದೆಹಲಿಯಿಂದ ವಾಪಸ್ ಬಂದಂಥ ಮರುದಿನ ಬಹಳ ದೊಡ್ಡ ಟೀಮ್ ಬಂದ್ಬಿಡುತ್ತೆ ಕಾವೇರಿ ನಿವಾಸಕ್ಕೆ. ಸಿದ್ದರಾಮಯ್ಯ ಅವರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡುತ್ತೆ, ಇಲ್ಲ ನೀವು ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಯಾಕೆ ತಮ್ಮ ನಿಲುವಿಗೆ ಬದ್ಧರಾಗಿದ್ರು, ತಮ್ಮ ಹಿಂಬಾಲಕರಿಗೆ ಅಥವಾ ಆಪ್ತರಿಗೆ ಹೇಗೆ ಸಮಾಧಾನ ಮಾಡಿದ್ರು ಅಂತ ಹೇಳಿ? ತಂದೆಯವರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡವರಲ್ಲ. ಅವರು ಯಾವಾಗಲೂ ಅಧಿಕಾರನ ಜನರಿಗೆ ಸೇವೆ ಮಾಡುವಂಥ ಒಂದು ಅವಕಾಶ ಅಂತ ಅಂದ್ಕೊಂಡಿರೋದು. ಮತ್ತು ಅವರು ಬಲವಾಗಿ ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಸಾಂವಿಧಾನಿಕ ಮೌಲ್ಯಗಳಲ್ಲಿ ನಂಬಿಕೆ ಇಟ್ಕೊಂಡಿರೋದು. ಸೊ ಅದನ್ನು ಅಧಿಕಾರ ಸಿಕ್ಕಾಗ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಅವರು ಬಯಸ್ಕೊಂಡಿದ್ದರು. ಕಾಂಗ್ರೆಸ್ ಈಗಾಗಲೇ ಹೇಳಿದಾಗ ಬಹಳ ವಿಪುಲವಾದಂಥ ಅವಕಾಶಗಳನ್ನು ಕೊಟ್ಟಿತ್ತು. ಅವ್ರು ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಬಹಳಷ್ಟು ಮಟ್ಟಿಗೆ ಮಾಡಿದರು, ಇನ್ನೂ ಮಾಡೋದಿತ್ತು, ಬಟ್ ಆದರೂ ಬಹಳಷ್ಟು ಮಾಡ್ಕೊಂಡಿದ್ರು. ಮತ್ತು ಅವರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿಲ್ದಿರೋದ್ರಿಂದ, ಅಧಿಕಾರಕ್ಕೋಸ್ಕರ ಆಸೆ ಪಟ್ಟಿಲ್ದಿರೋದ್ರಿಂದ ಕೊಟ್ಟ ಮಾತಿಗೆ ಹಿಂಜರಿಬಾರ್ದು ಅಂತ ಹೇಳಿ ಹೈಕಮಾಂಡ್ ಅವ್ರಿಗೆ ಹೇಳಿದ್ದನ್ನು ನಾನು ಕೇಳ್ತೀನಿ ಅಂತ ಹೇಳಿ ಅವರ ಅನುಯಾಯಿಗಳು ಕೂಡ ಎಷ್ಟೊಂದು ಜನ ಬಂದು ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದ್ರು ಕೂಡ, ಇಲ್ಲ ನಾನು ಹೈಕಮಾಂಡ್ ಅವ್ರಿಗೆ ಏನು ಮಾತು ಕೊಟ್ಟಿದ್ದೀನಿ ಆ ಮಾತಿನಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿ ಅವರು ಅಧಿಕಾರನ ಬಿಟ್ಕೊಟ್ರು. ಮೇ 28ನೇ ತಾರೀಕು ಅಂತ ಅನ್ಸುತ್ತೆ, ಇದೇ ಕಾವೇರಿ ನಿವಾಸದಲ್ಲಿ ಪಕ್ಕದಲ್ಲಿ ಒಂದು ಹಾಲ್ ಇದೆ. ಆ ಹಾಲ್ ನೋಡಿದೆ, ಅಲ್ಲೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಬಹಳ ಭಾವನಾತ್ಮಕ ಕ್ಷಣಕ್ಕೆ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕ್ಷಿ ಆಯಿತು ಅನ್ನೋದು ಮಾಧ್ಯಮಗಳಿಗೆ ಸಿಕ್ಕಂಥ ಸುದ್ದಿ. ಏನಾಯಿತು ಸರ್? ನಾನು ಕೂಡ ಆ ಮೀಟಿಂಗ್ನಲ್ಲಿ ಇರಲಿಲ್ಲ, ಯಾಕೆಂದರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದರಿಂದ ತಂದೆಯವರು ಮತ್ತು ಸಚಿವರುಗಳು ಮಾತ್ರ ಇದ್ದರು. ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದವರಿಂದನೇ ಕೇಳಿದ್ದು, ನಾನು ನೇರವಾಗಿ ನೋಡಿಲ್ಲ. ಬಟ್ ಆಫ್ಕೋರ್ಸ್ ಬಹಳಷ್ಟು ಜನ ಸಚಿವರು ಬಹಳ ಭಾವಕರಾದರು. ತಂದೆಯವರು ಜೊತೆ ಇಷ್ಟು ವರ್ಷ ಕೆಲಸ ಮಾಡಿ ತಂದೆಯವ್ರ ಬಗ್ಗೆ ಬಹಳಷ್ಟು ಅಭಿಮಾನ, ಅವ್ರು ಮಾಡುವಂಥ ಕೆಲಸ ನೋಡಿ ಬಹಳ ಅಭಿಮಾನ ಇಟ್ಕೊಂಡಿದ್ರು ಬಹಳಷ್ಟು ಸಚಿವರು. ಸೊ ಹಾಗಾಗಿ ಅವರು ಅಧಿಕಾರ ಬಿಡ್ತೀನಿ ಅಂದಾಗ ಸಹಜವಾಗಿ ಎಲ್ಲರೂ ಕೂಡ ಭಾವಕರಾಗಿದ್ದರು. ಸಿದ್ದರಾಮಯ್ಯ ಅವರು, ನಿಮ್ಮ ತಂದೆಯವರು ಏನು ಮಾಡ್ತಿದ್ದಾರೆ ಈಗ? ಯಾಕಂದ್ರೆ 24/7 ರಾಜಕಾರಣಿಯವರು, ಆಕ್ಟಿವ್ ಆಗಿರೋರು, ಈಗ ಏನು ಮಾಡ್ತಿದ್ದಾರೆ ಸರ್ ಸಿದ್ದರಾಮಯ್ಯ? ಅವರು ಮುಖ್ಯಮಂತ್ರಿಗಳಾದಾಗಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಅವರಿಗೆ ಸ್ವಲ್ಪ ಸಕ್ಕರೆ ಕಾಯಿಲೆ ಇದೆ ಮತ್ತು BP ಕಾಯಿಲೆ ಇದೆ. ಶುಗರ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗಿರಲಿಲ್ಲ. ಇನ್ಸುಲಿನ್ ಇಂಜೆಕ್ಷನ್ಗಳನ್ನು ತೆಗೆದುಕೊಳ್ತಾ ಇದ್ರು. ನಾವು ಬಹಳಷ್ಟು ಹೇಳ್ತಾ ಇದ್ವಿ, ಮುಖ್ಯಮಂತ್ರಿಗಳಾಗಿಂತ ಮುಂಚೆ ಚೆನ್ನಾಗಿ ಎಲ್ಲ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಅದ್ರ ಮುಖ್ಯಮಂತ್ರಿಗಳಾದಮೇಲೆ ಕೆಲಸದ ಒತ್ತಡದಿಂದಾಗಿ ಮತ್ತು ಅವ್ರಿಗೆ ಸಮಯ ಹೆಚ್ಚು ಕೊಟ್ಕೊಳಕ್ಕಾಗ್ತಿದ್ದರಿಂದ ನಿಯಮಿತವಾಗಿ ವ್ಯಾಯಾಮ ಇರಲಿಲ್ಲ, ಡಯಟನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ. ಸೊ ಈಗಲಾದರೂ ನೀವು ಸ್ವಲ್ಪ ಬಿಡುವಿನಿಂದಿದ್ದೀರಿ, ಸೊ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿದ್ಮೇಲೆ ಈಗ ಅವರು ಒಂದು ರೊಟೀನ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಒಬ್ಬ ಫಿಸಿಕಲ್ ಟ್ರೈನರ್ ಬರ್ತಾರೆ, ಸೊ ಅವರು ಎಕ್ಸಸೈಸ್ ಮಾಡ್ತಾರೆ ಮತ್ತು ಬಹಳ ಸ್ಟ್ರಾಂಗ್ ಆಗಿ ಡಯಟ್ನ ಫಾಲೋ ಮಾಡ್ತಾರೆ. ಸೊ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಮತ್ತು ಅಫ್ಕೋರ್ಸ್ ಜನ ಬರೋದು ಬಂದೇ ಇರ್ತಾರೆ. ಸೊ ಅವ್ರು ಬಂದಾಗ ಅವ್ರಿಗೂ ಒಂದಷ್ಟು ಸಮಯ ಕೊಟ್ಟು ಅವ್ರನ್ನೂ ಜನ ಭೇಟಿ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.